ಸೊ ಹಾಗಾಗಿ ಆ ಜಾಗದಲ್ಲೇ ಇದ್ದು ಕಾನೂನು ಮೊರೆ ಹೋಗಿ ಏನಿಲ್ಲ, ಕಾನೂನಿಗೋಷ್ಟು ದುಡ್ಡೇನು ಕೊಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವ್ನು ಈ ಥರ ಎಲ್ಲ ಬೈದ, ಕೆಟ್ಟ ಮಾತು ಮಾಡ್ದ, ಅದು ಇದು ಅಂತೆಲ್ಲ ಹೇಳಿ ಬೈದಿಲ್ಲ ಅಂದರೆ ಬೇಡ, ಸುಳ್ಳು ಕಂಪ್ಲೇಂಟ್ ಕೊಡೋದು ಬೇಡ, ಈ ಥರ ಎಲ್ಲ ಮಾಡಿದ್ದಾರೆ ಅಂತ. ಅದಕ್ಕೆ ಯಾವುದೋ ಕೋರ್ಟ್ಗೆ ಹೋಗಿ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮುಗಿದೋಯ್ತು, ಎಲ್ಲ ಕ್ಲೋಸ್. ಅದಕ್ಕೆ ಯಾಕೆ ಸೂಸೈಡ್ ಮಾಡ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಒಂದು ಮನೆಗೆ ಈಗ ಬೇರೆ ಬೇರೆ ಸ್ವಸಹಾಯ ಸಂಘಗಳಿರ್ತವೆ, ಒಂದೇ ಮನೆಗೆ ಅವ್ರು ಎಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಇಲ್ವೋ ಅನ್ನೋದು ನೋಡ್ದೇ ಬೇರೆ ಬೇರೆ ಸಂಸ್ಥೆಗಳು ಸಹಿತ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಒಂದೇ ಮನೆಗೆ ಈ ಥರದ ಲೋನ್ಗಳನ್ನು ಕೊಡೋದು, ಅದು ಹೆಚ್ಚು ಲೋನ್ಗಳನ್ನು ಕೊಡೋದು. ಆ ನಿಟ್ಟಿನಲ್ಲಿ ಏನಾದರೂ ಕಾನೂನು ಬದಲಾವಣೆ ಆಗಬೇಕು ಅಂತ ಬಯಸ್ತಾರೆ ಸರ್? ಇಲ್ಲ, ಇವಾಗ ಫೈನಾನ್ಸ್ ಕೊಡೋ ಅಂಥದ್ದು ಒಳ್ಳೆಯದೇ, ಒಂದೇ ಬ್ಯಾಂಕ್ ಆಗಲಿ ಸಾವಿರಾರು ಬ್ಯಾಂಕ್ಗಳಾಗಲಿ ಕೊಡುವಂಥದ್ದು ಒಳ್ಳೆಯದೇ. ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ನೋಡ್ತಾರೆ. ಇವನು ಕಟ್ತಾನ, ಇವನಿಗೆ ಎಷ್ಟು ತೋಟ ಇದೆ, ಇವನು ಎಷ್ಟು ಲಾಭ ತೊಗೊತಾನೆ, ಕೊಡೋವಂಥದ್ದು ಇರ್ತವೆ. ಸೊ ಎಷ್ಟೇ ಬ್ಯಾಂಕ್ಗಳು ಫೈನಾನ್ಸ್ ಮಾಡಿದ್ರೂ ಕೂಡ ತೊಗೊಳ್ಳೋವಂಥದ್ದು ಏನು ತಪ್ಪಿಲ್ಲ, ಅದಕ್ಕೇನು ಕಾನೂನು ಬೇಕಾಗಿಲ್ಲ, ರಿಸ್ಟ್ರಿಕ್ಟೆಡ್ ಮಾಡೋಂಗಿಲ್ಲ. ಇವತ್ತು ನನಗೆ ಒಂದು ಮನೆ ತೊಗೊಳಕ್ಕೆ